ಆತ್ಮೀಯರೇ, ಈಗ 8ನೇ ತರಗತಿಯ 2ನೇ ಒಂದು ಪಾಠ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಕೆಲವೊಂದಿಷ್ಟು ಕೀ ಪಾಯಿಂಟ್ಸನ್ನು ನೋಡೋಣ. ಮೊದಲನೇದಾಗಿ ರೇಖಾತ್ಮಕ ಸಮೀಕರಣಗಳಂದರೆ ತಮಗೆಲ್ಲ ಗೊತ್ತಿದೆ. ಮಹತ್ತಮ ಘಾತ 1 ಆಗಿರ್ತಕ್ಕಂತಹ ಚರಾಕ್ಷರದ ಮಹತ್ತಮ ಘಾತ 1 ಆಗಿದ್ದರೆ ಅದನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಈ ಚಾಪ್ಟ್ರಲ್ಲಿ ಅಷ್ಟು ಏನು ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅಂತ ಯಾವುದೂ ಇಲ್ಲ, ಬಹಳ ಸುಲಭವಾಗಿರ್ತಕ್ಕಂಥ ಕಂಟೆಂಟ್ ಇದೆ. ಮೊದಲನೇದಾಗಿ ಈ ಕೆಳಗಿನ ಬೀಜ ಪದೋಕ್ತಿಗಳಲ್ಲಿ ರೇಖಾತ್ಮಕ ಸಮೀಕರಣ ಯಾವುದು ಅಂತ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸುಲಭವಾಗಿ ನೀವು ಹೇಳ್ಬೋದು y+1 ಅಂತಕ್ಕಂಥದ್ದು ರೇಖಾತ್ಮಕ ಸಮೀಕರಣ ಆಗಿರುತ್ತೆ, ಮಹತ್ತಮ ಘಾತ 1 ಆಗಿದೆ. ಯಾವುದು ರೇಖಾತ್ಮಕ ಸಮೀಕರಣ ಅಲ್ಲ ಅಂತ ಹೇಳಿದ್ದಾರೆ. x-1 ರೇಖಾತ್ಮಕ, m+1 ರೇಖಾತ್ಮಕ. ಹಾಗೆ ಇಲ್ಲಿ ಸಿ ಅನ್ನು ನೋಡಿದ್ರೆ 4x = 1/x ಅಂತ ಇದೆಯಲ್ಲ, ಈ x ಈ ಕಡೆ ಬಂದರೆ 4xಗೆ ಮಲ್ಟಿಪ್ಲೈ ಆಗಿ 4x² ಅಂತ ಆಗುತ್ತೆ. ಹಾಗಾಗಿ ಇದು ರೇಖಾತ್ಮಕ ಸಮೀಕರಣ ಅಲ್ಲ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಹಾಗೆ 3m+4 = 10 ಈ ಸಮೀಕರಣದಲ್ಲಿ ಚರಾಕ್ಷರ ಯಾವುದು ಅಂತ ಕೇಳಿದ್ದಾರೆ. ಚರಾಕ್ಷರ ಅಂದರೆ ವೇರಿಯೇಬಲ್. ಎಮ್ ಅಂತಕ್ಕಂಥದ್ದು ಚರಾಕ್ಷರ ಆಗಿದೆ. ಈ ಥರನಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಕಂಟೆಂಟು ಕ್ಲಾಸ್ 8 ಹಾಗಾಗಿ ಇದ್ರ ಬಗ್ಗೆ ಅತಿ ಹೆಚ್ಚಿನ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ಬೋದು ನೋಡಿ. ಒಬ್ಬ ಹುಡುಗನ ಬಳಿ 2 ರೂಪಾಯಿನ ಕೆಲವು ನಾಣ್ಯಗಳಿವೆ. ಅವುಗಳ ಮೊತ್ತ 20 ರೂಪಾಯಿ ಆದರೆ ನಾಣ್ಯಗಳ ಸಂಖ್ಯೆ ಕಂಡುಹಿಡಿಯಲು ಬೇಕಾದಂಥ ರೇಖಾತ್ಮಕ ಸಮೀಕರಣ ಏನು ಅಂತ ಕೇಳಿದ್ದಾರೆ. 2 ರೂಪಾಯಿನ ಕೆಲವು ನಾಣ್ಯಗಳಿವೆ. ಆ ಕೆಲವು ನಾಣ್ಯಗಳನ್ನು ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಆಗ ಅವುಗಳ ಮೊತ್ತ 20 ರೂಪಾಯಿ ಅಂದರೆ ಎಕ್ಸ್ ಎಂಬುದು ನಾಣ್ಯಗಳ ಸಂಖ್ಯೆ ಆದಾಗ ಎಕ್ಸ್ ಮತ್ತು ಇಂಟು 2 ರೂಪೀಸ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಗ 20 ರೂಪಾಯಿ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ 2x = 20 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು. ಅದೇ ಥರ ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳಿಗೆ ನಾವು ಇಕ್ವೇಷನನ್ನು ಬರೀತಕ್ಕಂಥದ್ದನ್ನು ಇಲ್ಲಿ ಕೇಳ್ತಾರೆ. 2 ಅನುಕ್ರಮ ಸಂಖ್ಯೆಗಳ ಮೊತ್ತ 73 ಆಗಿದೆ. ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರಿತೀರಿ ಅಂದರೆ ಅವುಗಳ ಮೊತ್ತ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಸಂಖ್ಯೆಯನ್ನು ಎಕ್ಸ್ ಅಂದ್ಕೊಂಡ್ರೆ ಮತ್ತೊಂದು ಸಂಖ್ಯೆ x+1 ಆಗುತ್ತೆ. ಅವುಗಳ ಮೊತ್ತ ಅಂದರೆ ಪ್ಲಸ್. 2 ಸೇರಿ 73 ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದೇ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತಕ್ಕಂತಹ ಸನ್ನಿವೇಶಗಳಿಗೆ ಆಧಾರವಾಗಿಟ್ಕೊಂಡು ನಾವು ಹೇಗೆ ನಿತ್ಯ ರೇಖಾತ್ಮಕ ಸಮೀಕರಣಗಳನ್ನು ಕ್ರಿಯೇಟ್ ಬರಿಬೇಕು ಅನ್ನೋದನ್ನು ಈ ಒಂದು ಪಾಠದಲ್ಲಿ ನೋಡ್ತೇವೆ. ಓಕೆ. ಆ್ಯಂಡ್ ಹಾಗೆ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸೋದಾಗಿರ್ಬೋದು. ಆಲ್ರೆಡಿ ತಮಗೆ ಗೊತ್ತಿದೆ ಅನ್ಕೋತೀನಿ. ಜಸ್ಟ್ ಒಂದು ಪ್ರಾಬ್ಲಮನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತೀನಿ ನೋಡಿ. 34ನೇ ಪ್ರಶ್ನೆ. 34ನೇದು 3t - 2 / 4 - 2t + 3 / 4 = 2/3 - t. ಇಲ್ಲಿ ಟಿನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿರ್ಬೋದು, ಅಥವಾ ಒಂದು ಇಕ್ವೇಷನ್ ಏನು ಫೈನಲ್ ಆಗಿ ಕ್ರಿಯೇಟ್ ಆಗುತ್ತೆ ಅದೇನಿದೆ ಅನ್ನೋದನ್ನು ಕಂಡುಹಿಡಲಿಕ್ಕೆ ಕೇಳಿರ್ಬೋದು. ಜಸ್ಟ್ ಐ ವಿಲ್ ರೈಟ್ ಇಟ್. 3t - 2 / 4 ಅದಾದ ನಂತರ -2t + 3/3 -2t + 3/3 = ಏನಿದೆ ಅಂದರೆ 2/3 - t ಅಂತ ಇದೆ. ಓಕೆ, 2/3 - t ಅಂತ ಹೇಳಿ. ಇಲ್ಲಿ ಅಬ್ಸರ್ವೇಷನ್ ಮಾಡಿ, ಇವೆರಡೂ ಸಹ ಮೊದಲು ಇವೆರಡರದ್ದು LCM ತಗೊಳ್ಳೋಣ. ಅಥವಾ ಓರೆ ಗುಣಾಕಾರ ವಿಧಾನವನ್ನು ಬಳಸ್ಬೋದು. 3t - 2/4 ಅನ್ನೋದೊಂದು ಪದ, 2t + 3/3 ಅನ್ನೋತಕ್ಕಂಥದ್ದು ಮತ್ತೊಂದು ಪದ. ಇವೆರಡನ್ನೂ ಸಹ ಆ್ಯಡ್ ಮಾಡಬೇಕಂದ್ರೆ ನಾವು LCM ತಗೋಬೇಕು, ಅಥವಾ ಸಿಂಪಲ್ ಆಗಿ ಇವುಗಳನ್ನು ಓರೆ ಗುಣಾಕಾರನೂ ಮಾಡ್ಬೋದು. ಹಾಗಾಗಿ ನಾನು ಜಸ್ಟ್ ಓರೆ ಗುಣಾಕಾರ ಮಾಡ್ತೀನಿ. 3 × 3t - 2 -4 × 2t + 3 / ಇವೆರಡನ್ನು ಕೆಳಗಡೆ ಮಲ್ಟಿಪ್ಲೈ ಮಾಡಬೇಕು, 4 × 3. ಇದು ಓರೆ ಗುಣಾಕಾರ ವಿಧಾನ. ಎಲ್ಲೇ ನೀವು ಫ್ರ್ಯಾಕ್ಷನ್ಸ್ ಇರಲಿ 1/5 ಅಥವಾ 4/5 + 3/8 ಈ ಥರ. ಜಸ್ಟ್ ನೀವು LCM ಆದರೂ ತೆಗಿಬೋದು, ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಮೊದಲನೇ ಡಿನಾಮಿನೇಟರ್ನ ಎರಡನೇದಕ್ಕೆ, ಹಾಗೆ ಎರಡನೇ ಡಿನಾಮಿನೇಟರ್ನ ಮೊದಲನೇ ಪದಕ್ಕೆ ಮಲ್ಟಿಪ್ಲೈ ಮಾಡಿ ಎರಡನ್ನು ಕೆಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. 8 × 4 = 32, 5 × 3 = 15 / 8 × 5 = 40 ಅಂತೇಳಿ. ದ ಆನ್ಸರ್ ಈಸ್ 47 ಔಟ್ ಆಫ್ 40 ಅಂತೇಳಿ. ಈ ಥರ ಇದನ್ನು ಮಲ್ಟಿಪ್ಲೈ ಮಾಡಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ RHS ಅಲ್ಲಿ 2/3 - t ಉಳಿದಿದೆ. 3 × 3t 9t ಆಗುತ್ತೆ. -3 × 2 = 6
minus 4 into 2t 8t minus 4 3s 12 whole divided by 12 is equal to 2 by 3 minus t ಅಂತ ಇದೆ. ಸೊ 3 ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ವೈ ಬಿಕಾಸ್ 1 plus 1 by 2 ಅಂತ ಇದ್ದರೆ ನಾವು ಈ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು 2 1s 2 2 plus 1 3 by 2 ಅಂತ ಬರಿತೀವಲ್ಲ, ಅದೇ ಥರ ಇಲ್ಲಿ 3 into t 3t ದಟ್ ಈಸ್ 2 minus 3t whole divided by 3. ಸೊ ಈಗ ಅಬ್ಸರ್ವೇಷನ್ ಮಾಡಿ 90 8t ಅನ್ನು ರಿಮೂವ್ ಮಾಡಿದ್ರೆ 1t minus 6 minus 12 ಸೇರಿ minus 18 t minus 18 ಡಿವೈಡೆಡ್ ಬೈ 12 ಅಂತ ಇದೆ. ಸೊ ಈ ಕಡೆ ಕೆಳಗಡೆ ಇರುವಂಥ 3 ಈ ಕಡೆ ಬಂದು ಮಲ್ಟಿಪ್ಲೈ ಆಗುತ್ತೆ, ದ್ಯಾಟ್ಸ್ ಈಕ್ವಲ್ ಟು 2 minus 3t ಅಂತ. ಸೊ ದ ನೆಕ್ಸ್ಟ್ ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ಅಥವಾ ಇದರಲ್ಲೇ ಸಾಧ್ಯ ಇದೆ. ನಾನಿಲ್ಲಿ ಜಸ್ಟ್ ಇದನ್ನು ಅರೇಂಜ್ ಮಾಡ್ಕೋತೀನಿ. ಓಕೆ, ಈ ಪ್ರಾಬ್ಲಮನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ನಮಗೆ. ಸೊ ಜಸ್ಟ್ ಐ ವಿಲ್ ಅರೇಂಜ್ ಇಟ್. ಓಕೆ, ಸೊ ಇಲ್ಲಿ ನೋಡಿ, ದೆನ್ 3 1s ಓಕೆ, ಸೊ 3 1s 3 4s ಓಕೆನಾ. ಸೊ ದ್ಯಾಟ್ಸ್ t minus 18 ಹೋಲ್ ಡಿವೈಡೆಡ್ ಬೈ 4 ಅಂತ ಇದೆ. ಸೊ ಅದನ್ನು ನಾನು RHSಗೆ ತರ್ತೀನಿ. 4 into 2 minus 3t ಅಂತ ಆಗುತ್ತೆ. ಸೊ t minus 18 is equal to 4 2s 8 and 4 3s 12t ಅಂತ ಆಗುತ್ತೆ. ಹಾಗೆ ನೆಗೆಟಿವ್ 12t ಅನ್ನು ಈ ಕಡೆ ತೊಗೊಂಬನ್ನಿ. t ಪ್ಲಸ್ ಪಾಸಿಟಿವ್ t ಆಗುತ್ತೆ, ದ್ಯಾಟ್ಸ್ ಈಕ್ವಲ್ ಟು 8. ನೆಗೆಟಿವ್ 8ಅನ್ನು ಈ ಕಡೆ ತೊಗೊಂಬನ್ನಿ, ಪಾಸಿಟಿವ್ 18 ಆಗುತ್ತೆ. ನೆಗೆಟಿವ್ 18ಅನ್ನು ಸಾರಿ, ಸೊ ನೆಗೆಟಿವ್ 18ಅನ್ನು ಈ ಕಡೆ ತಂದರೆ ಪಾಸಿಟಿವ್ 18 ಆ್ಯಂಡ್ t ಪ್ಲಸ್ 12t 13t ಆಗುತ್ತೆ, ದ್ಯಾಟ್ಸ್ ಈಕ್ವಲ್ ಟು 8 ಪ್ಲಸ್ 18 26 ಆಗುತ್ತೆ. ಸೊ t ಈಸ್ ಈಕ್ವಲ್ ಟು 26 ಡಿವೈಡೆಡ್ ಬೈ 2. ಸೊ ಈಗ ಓಕೆನಾ, 2 1s 2 13s, ಸೊ ದೇರ್ 4t ಈಸ್ ಈಕ್ವಲ್ ಟು 13. ಸೊ ಈ ಥರ ಕೆಲವೊಂದಿಷ್ಟು ಏನು ಫ್ರ್ಯಾಕ್ಷನಲ್ ಫಾರ್ಮ್ಯಾಟಲ್ಲಿ ಇರ್ತಕ್ಕಂಥ ಈ ಲೀನಿಯರ್ ಇಕ್ವೇಷನ್ಗಳನ್ನು ಸಾಲ್ವ್ ಮಾಡಲಿಕ್ಕೂ ಸಹ ನಮಗೆ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ 2 ಮಾರ್ಕ್ಸ್ಗೆ. ಸೊ ಅದೇ ಥರ 32 ಆ್ಯಂಡ್ 33 ಐ ಹೋಪ್ ನೀವು ಟ್ರೈ ಮಾಡ್ತೀರಿ ಅನ್ಕೋತೀನಿ. ಸೊ ಹಾಗೆ ಇಲ್ಲೊಂದು ವರ್ಡ್ ಸ್ಟೇಟ್ಮೆಂಟ್ ಫಾರ್ಮೆಟಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ ನೋಡಿ. 35th, ಒಂದು ಆಯತಾಕಾರದ ಈಜುಕೊಳದ ಸುತ್ತಳತೆ 154 ಮೀಟರ್ ಆಗಿದೆ. ಈಜುಕೊಳದ ಉದ್ದ ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದೆ. ಹಾಗಾದರೆ ಈಜುಕೊಳದ ಉದ್ದ ಮತ್ತು ಅಗಲ ಎಷ್ಟು ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಾರಿ ನೋಡಿ. ಸುತ್ತಳತೆ 154 ಮೀಟರ್ ಇದೆ, ಉದ್ದ ಅಗಲಕ್ಕಿಂತ 2 ಮೀಟರ್ ಹೆಚ್ಚಿದೆ. 2 ಮೀಟರ್ ಜಾಸ್ತಿ ಇದೆ, ಡಬಲ್ ಇಲ್ಲ, ಜಾಸ್ತಿ ಇದೆ. ಅಂದರೆ ಉದ್ದ ಅಗಲವನ್ನು ನಾವು ಎಕ್ಸ್ ಅಂದ್ಕೊಂಡ್ರೆ ಉದ್ದ ಎಕ್ಸ್ ಪ್ಲಸ್ 2 ಮೀಟರ್ ಆಗುತ್ತೆ. ಅಗಲವನ್ನು ಎಕ್ಸ್ ಮೀಟರ್ ಅಂದ್ಕೊಂಡ್ರೆ ಉದ್ದ ಅದಕ್ಕಿಂತ 2 ಮೀಟರ್ ಜಾಸ್ತಿ, ಸೊ ಎಕ್ಸ್ ಪ್ಲಸ್ 2 ಮೀಟರ್ ಆಗುತ್ತೆ. ಸುತ್ತಳತೆ 154 ಬರಬೇಕು. ಹಾಗಿದ್ರೆ ಹೇಗೆ ಸಾಲ್ವ್ ಮಾಡ್ತಕ್ಕಂಥದ್ದು ಈ ಒಂದು ಪ್ರಾಬ್ಲಮನ್ನು? ಲೆಟ್ ವಿ ಸಿ. ಓಕೆ, ಇಲ್ಲಿ ನೋಡಿ. ಸೊ ಮೊದಲನೇದಾಗಿ ಅಲ್ಲಿ ಒಂದು ಆಯತ ಅಂತ ಹೇಳಿದ್ದಾರೆ. ಸೊ ನಾನೊಂದು ಆಯತವನ್ನು ಕನ್ಸಿಡರ್ ಮಾಡ್ತೀನಿ. ಓಕೆನಾ, ಜಸ್ಟ್ ಒಂದು ಆಯತದ ಶೇಪನ್ನು ಹಾಕ್ಕೋತೀನಿ. ಸೊ ಇಲ್ಲಿ ಅಗಲ ಎಕ್ಸ್ ಮೀಟರ್ ಅಂದ್ಕೊಂಡ್ರೆ, ಅಗಲವನ್ನು ನಾವು ಎಕ್ಸ್ ಮೀಟರ್ ಅಂದ್ಕೊಂಡ್ರೆ ಉದ್ದ ಏನಾಗ್ತದೆ ಅಂದರೆ ಎಕ್ಸ್ ಪ್ಲಸ್ 2 ಮೀಟರ್ ಆಗುತ್ತೆ. ಓಕೆನಾ. ಸೊ ಮತ್ತು ಇದರ ಸುತ್ತಳತೆ ಇಸ್ಕೊಲ್ ಟು ಎಷ್ಟಿದೆ? 154 ಮೀಟರ್ ಇದೆ. ಸೊ ಆಯತದ ಸುತ್ತಳತೆಗೆ ಒಂದು ಸೂತ್ರ ಇದೆ, ಏನು? ಪೆರಿಮೀಟರ್ ಇಸ್ಕೊಲ್ ಟು 2 times ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್. ಅಂದರೆ ಸುತ್ತಳತೆ ಇಸ್ಕೊಲ್ ಟು ಉದ್ದ ಪ್ಲಸ್ ಅಗಲ ಎರಡನ್ನೂ ಸೇರಿಸಿ ಅದನ್ನು ಡಬಲ್ ಮಾಡಬೇಕು. ಯಾಕಂದರೆ ಇಲ್ಲೊಂದು ಉದ್ದ ಅಗಲ, ಮತ್ತೊಂದು ಉದ್ದ ಮತ್ತೊಂದು ಅಗಲ. ಸೊ 2 ಉದ್ದ 2 ಅಗಲ ಇರೋದ್ರಿಂದ ಸೊ 2 ಕಾಮನ್ ತೆಗೆದ್ರೆ 2 ಇಂಟು ಉದ್ದ ಪ್ಲಸ್ ಅಗಲ ಅಂತಕ್ಕಂಥದ್ದು ಸೂತ್ರ. ಹಾಗಾಗಿ ಸೊ 2 ಇಂಟು ಉದ್ದ ಎಷ್ಟಿದೆ ಅಂದರೆ ಎಕ್ಸ್ ಇದೆ, ಸಾರಿ ಎಕ್ಸ್ ಪ್ಲಸ್ 2 ಇದೆ, ಹಾಗೆ ಅಗಲ ಎಕ್ಸ್ ಇದೆ. ಸೊ ಎರಡನ್ನೂ ಸಹ ಮಲ್ಟಿಪ್ಲೈ ಮಾಡ್ತಕ್ಕಂಥದ್ದು ಸುತ್ತಳತೆ ಎಷ್ಟಿದೆ? 154 ಇದೆ. ಸೊ ದೇರ್ಫೋರ್ 154 is equal to 2 into x plus x is 2x plus 2 ಆಗುತ್ತೆ. ದೆನ್ 154 ಡಿವೈಡೆಡ್ ಬೈ 2 is equal to ಈ 2 ಇಂಟು ಇತ್ತಲ್ಲ ಈ ಕಡೆ ಬಂದು ಡಿವೈಡ್ ಆಗುತ್ತೆ, 2x plus 2 ಅಂತ ಆಗುತ್ತೆ. ದೆನ್ ನೆಕ್ಸ್ಟ್ 2 1s 2 7s 1 ಉಳಿತದೆ, ಮತ್ತು 14 ಆಗುತ್ತೆ, ಮತ್ತು 2 7. ಸೊ 77 is equal to 2x plus
2 ಅಂತ ಆಗುತ್ತೆ. ದೆನ್ 77 2 ಈ ಕಡೆ ಬಂದರೆ -2 = 2x ಅಂತ ಆಗುತ್ತೆ. ಸೊ ಆಗ 75 = 2 × x. ಸೊ ದೇರ್ ಫೋರ್ x = 75/2 ಅಂತ ಆಗುತ್ತೆ. ಸೊ ಎಕ್ಸ್ನ ಬೆಲೆ 2 3 6, 1 ಉಳಿಯುತ್ತೆ, 15 ಆಯಿತು. ಸೊ 2 7 14 ಮತ್ತು 1 ಉಳಿತು, ಪಾಯಿಂಟ್ ಕೊಡ್ತೀವಿ, ಆಮೇಲೆ 10 ಆಗುತ್ತೆ, 2 5. ಸೊ ಎಕ್ಸ್ನ ಬೆಲೆ 37.5 ಮೀಟರ್ ಅಂತ ಆಗುತ್ತೆ. ಓಕೆ, ಅಂದರೆ ಉದ್ದ ಅಗಲ 37.5, ಅದಕ್ಕಿಂತ 2 ಜಾಸ್ತಿ ಅಂದರೆ ಉದ್ದ 39.5 ಆಗುತ್ತೆ. ಸೊ ನೋಡಿ 37.5 ಎಷ್ಟಾಯಿತು? ಐ ಥಿಂಕ್ 75 ಆಯಿತು. 37.5 ಅಲ್ವಾ? 37.5ನ 2 ಸಾರಿ ತೊಗೊಂಡ್ರೆ 75 ಆಗುತ್ತೆ. ಓಕೆ, ಆ್ಯಂಡ್ 39.5 ಅಂದರೆ 40ನ 2 ಬಾರಿ ತೊಗೊಂಡ್ರೆ 80 ಆಗುತ್ತೆ. 39.5 ತೊಗೊಂಡ್ರೆ 79 ಆಗುತ್ತೆ. ಸೊ 75 79 ಸೇರಿಸಿ 70 70 140, 9 and 5 14. ಸೊ ಟೋಟಲ್ 144 + 14 154 ಮೀಟರ್. ಮ್ಯಾಚ್ ಆಗ್ತಾ ಇದೆ. ಸೊ ನಾವು ತಾಳೆ ನೋಡಿದ್ವಿ. ಸೊ ನಾವು ಮಾಡಿರ್ತಕ್ಕಂತಹ ಎಕ್ಸ್ನ ಬೆಲೆ ಅಂದರೆ ಅಗಲ ಸರಿಯಾಗಿದೆ, ಅಗಲವನ್ನು x ಮೀಟರ್ ಅಂತ ತೊಗೊಂಡಿದ್ವಿ, 37.5 ಬಂದಿದೆ. ಸೊ ಈ ತೆರನಾಗಿರ್ತಕ್ಕಂತಹ ಕೆಲವೊಂದಿಷ್ಟು ವರ್ಡ್ ಪ್ರಾಬ್ಲಮ್ಸನ್ನು ಸಹ ನಮಗೆ ಈ ಒಂದು ಲೀನಿಯರ್ ಇಕ್ವೇಷನ್ಸ್ ಚಾಪ್ಟ್ರಲ್ಲಿ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಪಾಠದಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಇಲ್ಲಿ ನೋಡಿ, 2 ಅನುಕ್ರಮ ಸಂಖ್ಯೆಗಳ ಮೊತ್ತ 51 ಆಗಿದೆ. ಸೊ ಇವುಗಳನ್ನು ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆಯಿರಿ ಅಂದರೆ ಜಸ್ಟ್ ಸಿಂಪಲ್ ಆಗಿ ನಾವೇನು ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ಪೇಜ್. ಸಿಂಪಲ್ ಆಗಿ 2 ಏನು ಅನುಕ್ರಮ ಸಂಖ್ಯೆಗಳಂತ ಹೇಳಿದ್ದಾರೆ. ಒಂದು x ಆದರೆ ಮತ್ತೊಂದು x+1 ಆಗಿರ್ತದೆ. ಅವುಗಳ ಮೊತ್ತ ಅಂತ ಹೇಳಿದ್ದಾರೆ. ಮೊತ್ತ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 2 ಅನುಕ್ರಮ ಸಂಖ್ಯೆಗಳ ಮೊತ್ತ 51 ಅಂತ ಹೇಳಿದ್ರೆ, ಸೊ ನಾವು ಒಂದನ್ನು x ಅನ್ಕೋಬೇಕು, ಮತ್ತೊಂದನ್ನು x+1 ಅನ್ಕೋಬೇಕು. ಸೊ ಎರಡನ್ನು ಕೂಡಿಸ್ಬೇಕಾಗತ್ತೆ. x ಹಾಗೂ x+1 ಕೂಡಿಸ್ಬೇಕಾಗತ್ತೆ. ಸೊ x 2x ಆಗುತ್ತೆ, +1 = 51 ಆಗುತ್ತೆ. ಸೊ ದೆನ್ 2x = 51ನಲ್ಲಿ 1ಅನ್ನು ರಿಮೂವ್ ಮಾಡಿದ್ರೆ 50 ಬರುತ್ತೆ. ದೆನ್ x = 25 ಅಂತ ಬರುತ್ತೆ, 50ಅನ್ನು ಡಿವೈಡ್ ಮಾಡಿದ್ರೆ. ಸೊ ಹಾಗಿದ್ರೆ ಒಂದು ಪದ 25 ಆದರೆ ಮತ್ತೊಂದು ಪದ x+1 ದಟ್ ಈಸ್ 25 + 1 ಆಗುತ್ತೆ, ದಟ್ ಈಸ್ = 26 ಆಗುತ್ತೆ. ಸೊ ಈ ಥರ ಕೆಲವೊಂದಿಷ್ಟು ಪ್ರಾಬ್ಲಮನ್ನು ಬಿಡಿಸ್ತಕ್ಕಂಥದ್ದು. ಓಕೆ, ಮತ್ತೊಂದು ಕೊನೆಯ ಒಂದು ಪ್ರಶ್ನೆಯನ್ನು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನೋಡತಕ್ಕಂಥದ್ದು 42ನೇದು. ಮಗನ ವಯಸ್ಸು ಅವನ ತಂದೆಯ ವಯಸ್ಸಿನ 3ನೇ ಒಂದು ಭಾಗ ಆಗಿದೆ. ಮಗನ ವಯಸ್ಸು ತಂದೆಯ ವಯಸ್ಸಿನ 3ನೇ ಒಂದು ಭಾಗ ಅಂದರೆ ತಂದೆಯ ವಯಸ್ಸನ್ನು 3 ಭಾಗ ಮಾಡಿದ್ರೆ /3 ಮಾಡಿದರೆ ಆಗ ಏನು ವ್ಯಾಲ್ಯೂ ಬರುತ್ತೆ ಅಷ್ಟು ಮಗನ ವಯಸ್ಸಿದೆ. ಸೊ ತಂದೆಯ ವಯಸ್ಸು 48 ವರ್ಷ ಆಗಿದ್ದು ಮಗನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಮಗೆ ಮೊದಲನೇದಾಗಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, 1/3 ಆಫ್ ದ ಫಾದರ್ ಏಜ್ ಇದೆ ಮಗನ ವಯಸ್ಸು ಅಂತ. ಹಾಗೆ ಈಗಿನ ಪ್ರೆಸೆಂಟ್ ಏಜ್ ತಂದೆ 48 ಇದೆ ಅಂತ ಹೇಳಿದ್ದಾರೆ. ಹಾಗೆ ಅವನ ತಂಗಿಯು ಇವನಿಗಿಂತ 2 ವರ್ಷ ಚಿಕ್ಕವಳಾಗಿದ್ದರೆ ಅವಳ ವಯಸ್ಸನ್ನು ಸಹ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ ನಾವು ನಮಗೆ ಕೊಟ್ಟಿರ್ತಕ್ಕಂಥ ಮಗನ ವಯಸ್ಸು ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, x ಇರಲಿ ಅಥವಾ y ಇರಲಿ, ಏನಾದರೂ ಅನ್ಕೋಬೋದು. ಸೊ ಆ ಮಗನ ವಯಸ್ಸು x ಏನಿದೆಯಲ್ಲ, ಸೊ ತಂದೆಯ ವಯಸ್ಸಿನ 1/3 ಇದೆ, ಅಂದರೆ 1/3 ಇದ್ದಷ್ಟಿದೆ. 1/3 ಆಫ್ ತಂದೆಯ ವಯಸ್ಸು ಅಂತೇಳಿ ಸೊ ಅವರ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ದಾಟ್ಸ್ = 1/3 ಆಫ್ ತಂದೆಯ ಈಗಿನ ವಯಸ್ಸು 48 ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸೊ 3 1 3 1 ಉಳಿತದೆ, 18 ಆಯಿತು. ಸೊ 3 6 ಅಂದರೆ ಮಗನ ಈಗಿನ ವಯಸ್ಸು 16 ವರ್ಷ. ಹಾಗೆ ಅವನ ತಂಗಿ ಇವನಿಗಿಂತ 2 ವರ್ಷ ಚಿಕ್ಕವಳಾಗಿರೋದ್ರಿಂದ ತಂಗಿಯ ವಯಸ್ಸು ಎಷ್ಟು ವರ್ಷ ಆಗ್ತದೆ ಅಂದರೆ 16 - 2 ಆಗುತ್ತೆ. ಸೊ ಹಾಗಾಗಿ ಅವಳು 14 ವರ್ಷದವಳಾಗಿರ್ತಾಳೆ. ಸೊ ಈ ರೀತಿಯಾಗಿ ನಾವು 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಇಷ್ಟು ಕೀ ಪಾಯಿಂಟ್ಸನ್ನು ನೆನಪಿಟ್ಕೊಂಡ್ರೆ ಸಾಕು. ಸೊ ನಾವು ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರ್ತಕ್ಕಂಥ ಚತುರ್ಭುಜಗಳ ಪರಿಚಯ.